ಹಲೋ ರೈತ ಮಿತ್ರರೇ, ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡಕ್ ಬಂದಿದ್ದೀನಿ ಅಂತ ಹೇಳಿದ್ರೆ, ನಾವು ಯಾವುದೇ ರೀತಿಯಾದ ಬೀಜ ಆಗ್ಲಿ ಗೊಬ್ಬರ ಆಗ್ಲಿ ನೆಲದಲ್ಲಿ ಹಾಕಿದ್ಮೇಲೆ ಅದನ್ನ ಮಣ್ಣು ಜೊತೆ ಮಿಕ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಬೀಜನೂ ಮೊಳೆಯೋದಿಲ್ಲ, ಮತ್ತೆ ಗೊಬ್ಬರನೂ ಎಲ್ಲ ಎವಾಪ್ರೇಟ್ ಆಗ್ಬಿಟ್ಟು ಕೆಲಸನೂ ಮಾಡೋದಿಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ವೇ ಅನ್ನೋದನ್ನ ಹೊಡಿತಾ ಇರ್ತಾರೆ. ಮೊದಲೆಲ್ಲ ಅಲ್ವೇ ಅಂತ ಹೇಳಿದ್ರೆ ನೆನಪು ಬರ್ತಾ ಇದೆ ಎತ್ತುಗಳು. ಈ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎತ್ತಿನ ಗಾಡಿಗಳು ಇಲ್ಲ, ಎತ್ತುಗಳು ಕಡಿಮೆ ಆಗೋಗ್ಬಿಟ್ಟಿದೆ ನಮ್ಮ ಕಡೆಗೆ. ಸೊ ಆದ ಕಾರಣ ರೈತರು ಏನ್ ಮಾಡ್ತಿರ್ತಾರೆ, ಸಣ್ಣ ಪುಟ್ಟ ಕೆಲಸಗಳಿಗೆ ಲೇಬರ್ ಮೇಲೆ ಡಿಪೆಂಡೆನ್ಸಿ ಇರ್ತದೆ. ಲೇಬರ್ಗಳು ಸಹ ಈಗ ಟೈಮ್ಗೆ ಬರ್ತಾ ಇಲ್ಲ, ಡಿಮ್ಯಾಂಡ್ ಆಗಿರೋ ಕಾರಣಕ್ಕೆ ಅಂತ ಟೈಮಲ್ಲೆಲ್ಲ ಬಂದು ರೈತರು ಈಗ ಡಿಪೆಂಡ್ ಆಗ್ತಾ ಇರೋದು ಯಾವ್ದ್ರ ಮೇಲೆ ಅಂತ ಹೇಳಿದ್ರೆ ಪವರ್ ವೀಡರ್ಗಳ ಮೇಲೆ. ಸೊ ಅದಕ್ಕೆ ಪವರ್ ವೀಡರ್ನ ತಗೊಂಬಂದ್ರೆ ಮಾಮೂಲಿಯಾಗಿ ಬ್ಲೇಡ್ಸ್ ಕೊಡ್ತಾರೆ ಮಣ್ಣ ಲೂಸ್ ಮಾಡೋದಕ್ಕೆ ಅಥವಾ ಸಣ್ಣ ಕಳೆ ಕೊಚ್ಚೋದಕ್ಕೆ ಅಂತಾನೆ. ಅದನ್ನ ಹೊರತುಪಡಿಸಿ ಬೇರೆ ಕೆಲಸಗಳಿಗೆಲ್ಲ ಬೇಕಾಗಿರುವಂತ ಇಂಪ್ಲಿಮೆಂಟ್ಸ್ ನ ರೈತರೇ ಯೋಚನೆ ಮಾಡಿ ಈ ತರ ಅಲ್ವೇ ಆಗ್ಲಿ, ಕಾಲುವೆ ಮಾಡೋದಾಗ್ಲಿ, ಮತ್ತೆ ಬೆಡ್ ತರ ಮಾಡೋದಾಗ್ಲಿ, ಈ ತರದ್ದೆಲ್ಲ ಅಟ್ಯಾಚ್ಮೆಂಟ್ಸ್ ನ ರೈತರೇ ಮಾಡಿ ಅದನ್ನ ಉಪಯೋಗಿಸ್ತಾ ಇರ್ತಾರೆ. ಸ್ನೇಹಿತರೆ, ಯಾರೆಲ್ಲ ಈ ರೀತಿ ಎಲ್ಲ ಒಂದು ಮೆಟೀರಿಯಲ್ಸ್ ಗಳನ್ನ ಮಾಡಿ ಉಪಯೋಗಿಸಿದ್ದೀರಾ, ಮತ್ತೆ ಯಾರೆಲ್ಲ ವೀಡರ್ನ ಯೂಸ್ ಮಾಡ್ತೀರಾ ಅಂತ ಒಂದು ಕಮೆಂಟ್ ಹಾಕಿ. ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಪೇಜ್ನ ಫಾಲೋ ಮಾಡ್ಕೊಳ್ಳಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ರೈತರ ಚಾನಲ್ನ ಬೆಳೆಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.